ಅವರು ತಾಲೂಕಿನ ಜನತೆಗೆ ಸುಳ್ಳು ಆಶ್ವಾಸನೆಗಳನ್ನ ಹೇಳ್ತಾ 1 ವರ್ಷ ಕಾಲ ಕಳೆದಿದ್ದಾರೆ. ದಯವಿಟ್ಟು ಈ ತಾಲೂಕಿನ ಮಿನಿಮಮ್ 30 ಕುಟುಂಬಗಳನ್ನ ಬೀದಿ ಪಾಲು ಮಾಡಿದ್ದಾರೆ. ಹೊರ ಗುತ್ತಿಗೆದಾರರು 12,000 ಸಂಬಳ ಕೊಡ್ತಿದ್ದಂಥ ಹೊರ ಗುತ್ತಿಗೆದಾರರನ್ನ ಇವತ್ತು ಅವರ ಮಕ್ಕಳನ್ನ, ಅವರ ಫ್ಯಾಮಿಲಿನ ಬೀದಿಗೆ ತಂದು ತಾಲೂಕು ಆಫೀಸ್ ಮುಂದುಗಡೆ ಸ್ಟ್ರೈಕ್ ಮಾಡೋವಂಥ ಸಂದರ್ಭವನ್ನು ಉದ್ಭವ ಮಾಡಿದ್ದಾರೆ. ಮಾನ್ಯ ಶಾಸಕರೇ, ಈ ತಾಲೂಕಿನ ಜನತೆ ಕೇಳ್ತಾ ಇದ್ದಾರೆ, ನೀವು ಬುದ್ಧಿ ಪೂಜೆ ಮಾಡಿದ್ದೀರಿ, ಬೇರಿಯಾಟು ಮಿರ್ಲೆ ಬುದ್ಧಿ ಪೂಜೆಯಲ್ಲಿ ನೀವು ಕ್ಷೇತ್ರದ ಅನುದಾನ ತಂದು ಕ್ಷೇತ್ರ ಅಭಿವೃದ್ಧಿ ಮಾಡೋ ತಾಕತ್ತು ನನ್ನಲ್ಲಿ ಐತಿ ಅಂತ ಹೇಳಿದ್ದೀರಿ, ಪತ್ರಿಕೆಯಲ್ಲಿ ಬಂದೈತೆ. ಬಟ್ ನಿಮ್ಮ PWD ಅವರು ಹೇಳ್ತಾರೆ ಅದು ಬುದ್ಧಿ ಪೂಜೆನೇ ಅಲ್ಲ, ಅದು ಬರೀ ಅಭಿನಂದನೆ ಕಾರ್ಯಕ್ರಮ ಅಂತ ಅವರು ಲೆಟ್ರ್ ಕೊಡ್ತಾರೆ. ಮಾಹಿತಿ ಐತೆ, ದಾಖಲಾತಿ ಇಲ್ಲದೆ ನಾವೇನು ಮಾತಾಡಲ್ಲ. ದಯವಿಟ್ಟು ಈ ಸುಳ್ಳು ಅಪಪ್ರಚಾರ ಮಾಡಿಕೊಂಡು ಈ ತಾಲೂಕಿನಲ್ಲಿ ಮತಗಳನ್ನ ತಗೊಂಡು ಇವತ್ತು ನೀವು ಮುಖ್ಯಮಂತ್ರಿಗಳ ಗನ್ಮೇನ್ ಆಗಿ ಕುಂತಿದ್ದೀರಿ. ದಯವಿಟ್ಟು ಬಡ ಕುಟುಂಬಗಳಿಗೆ ನ್ಯಾಯ ಕೊಡಬೇಕು. ನೀವು ಕ್ಷೇತ್ರದಲ್ಲಿ ಕಾಣಿಸ್ತಾ ಇಲ್ಲ, ಬರೀ ಆಶ್ವಾಸನೆ ಮಾತ್ರ ಕೊಡ್ತೀರಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಹೆಸರಲ್ಲಿ, ನೀವು ಸಂವಿಧಾನ ಹೆಸರಲ್ಲಿ ನೀವು ಪ್ರಮಾಣ ವಚನ ಮಾಡಿದಂಥ ನೀವು ಈ ತಾಲೂಕಿಗೆ ಏನು ನ್ಯಾಯ ಕೊಡ್ತಾಯಿದ್ದೀರಿ? ಸಂವಿಧಾನ ಈಗ ಚಂದಗಲಲ್ಲಿ ಕುಟುಂಬಗಳು ಸತ್ತ ಈ 30 ಕುಟುಂಬಗಳು ಅವ್ರು ವಿಷ ತಗೊಂಡ್ರೆ ಅವರ ಫ್ಯಾಮಿಲಿ ಕಥೆ ಏನು? ದಯವಿಟ್ಟು ಈ ತಾಲೂಕು ಜನತೆಗೆ ಉತ್ತರ ಕೊಡಬೇಕು. ನೀವು ಸುಳ್ಳು ರಾಜಕಾರಣ 200 ಕೋಟಿ ತಂದು ನಾನು ಈ ತಾಲೂಕನ್ನ ಅಭಿವೃದ್ಧಿ ಮಾಡಿದೆ ಅಂತ ನೀವೇ ಮಾಡ್ತೀನಿ ಅಂತ ಹೇಳ್ತೀರಲ್ಲ. ಈ ಮಿರ್ಲೆ ಗ್ರಾಮ ಏನು ಮಿರ್ಲೆಯಲ್ಲಿರೋ ಮಿರ್ಲೆ ಜನತೆ ಏನು ಅನ್ಕೊಬಿಟ್ಟಿದ್ದೀರಿ? ಮಿರ್ಲೆ ಅವರು ಡೆಲ್ಲಿ ಗಂಟ ಮಾತಾಡ್ತಾರೆ. ಮಿರ್ಲೆ ಅವ್ರಿಗೆ ಮೋಸ ಮಾಡಿದ್ದೀರಿ ನೀವು. ಮಿರ್ಲೆ ಟು ಬೇರೆಯ ಬುದ್ಧಿ ಪೂಜೆ ಮಾಡಿದ್ದೀರಿ. ಇಲ್ಲಿ AW ಏನು ಹೇಳ್ತಾರೆ ಅಂತಂದರೆ, AW ಅವ್ರು ಹೇಳೋದು ಅದು ಬುದ್ಧಿ ಪೂಜೆ ಅಲ್ಲ, ಅದು ಸನ್ಮಾನ ಕಾರ್ಯಕ್ರಮ ಅಂತ AW ಹೇಳ್ತಾರೆ. ಏನು ಹೇಳ್ತಾ ಇದ್ದೀರಿ? ಈ ತಾಲೂಕನ್ನ ಯಾವ ಥರ ನೀವು ತಗೊಂಡು ಹೋಗ್ತಿದ್ದೀರಿ ಅನ್ನೋದು ಭಾಳ ವಿಷಾದಾಯಕ ವ್ಯಕ್ತಪಡಿಸ್ತಾ ಇದ್ದೀನಿ. ದಯವಿಟ್ಟು ಮಾನ್ಯ ಶಾಸಕರು ಈ 30 ಕುಟುಂಬಗಳಿಗೆ ನ್ಯಾಯ ಕೊಡಬೇಕು. ಇಲ್ಲ ಅಂತಂದರೆ ಉಗ್ರವಾದ ಪ್ರತಿಭಟನೆ ಬೆಂಗಳೂರು ವಿಧಾನಸೌಧ ಮುಂದುಗಡೆ ಕೂತ್ಕೊಂಡು ಪ್ರತಿಭಟನೆ ಮಾಡ್ತೀವಿ. ದಯವಿಟ್ಟು ಇದು ಎಚ್ಚರಿಕೆ ಮಾತು. ದಯವಿಟ್ಟು ನೀವು ತಿದ್ಕೊಂಡು ಆ ಕುಟುಂಬಗಳಿಗೆ ನ್ಯಾಯ ಕೊಡಬೇಕು. ನೀವು ಬರಬೇಕು, ಬಂದು ನೀವು ಆಶ್ವಾಸನೆ ಕೊಡಬೇಕು. ಇಲ್ಲ ನಾನು ನಾಳೆಯಿಂದ ಕೆಲಸಕ್ಕೆ ತಗೋತೀನಿ ಅಂತ ಹೇಳೋ ಗಂಟ ನಾವು ಇಲ್ಲಿಂದ ಹೇಳಲ್ಲ, ಪ್ರತಿಭಟನೆಯಿಂದ ಹೇಳಲ್ಲ.